ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವೀಗ ಸೆಂಟೆನ್ಸ್ ನ ಪ್ರಕಾರಗಳಂದ್ರೆ ಟೈಪ್ಸ್ ಆಫ್ ಸೆಂಟೆನ್ಸಸ್ ಗಳನ್ನ ವಿತ್ ಎಕ್ಸಾಂಪಲ್ ನೋಡೋಣ. ಸೊ ನೋಡಿ, ಇಲ್ಲಿ ಮೊದಲನೇ ಸೆಂಟೆನ್ಸ್ ಏನಿದೆ, ಪ್ಲೀಸ್ ಕೀಪ್ ಸೈಲೆನ್ಸ್ ಅನ್ನುವಂತ ಸೆಂಟೆನ್ಸ್. ಸೊ ಇಲ್ಲಿ ಪ್ಲೀಸ್ ಕೀಪ್ ಸೈಲೆನ್ಸ್ ಅನ್ನುವಂತ ಸೆಂಟೆನ್ಸ್ ಯಾವ ಪ್ರಕಾರದ, ಈ 4 ಸೆಂಟೆನ್ಸ್ ಗಳಲ್ಲಿ ಯಾವ ಪ್ರಕಾರದ ಸೆಂಟೆನ್ಸ್ ಆಗ್ತದೆ ಅಂತ ನಾವು ನೋಡೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ರಿಕ್ವೆಸ್ಟ್ ಸೆನ್ಸ್ ಇರ್ತಕ್ಕಂಥ. ಸೊ ರಿಕ್ವೆಸ್ಟ್ ಸೆನ್ಸ್ ಇದ್ರೆ ಅದು ಯಾವ ಸೆಂಟೆನ್ಸ್ ಆಗ್ತದೆ? ಇಂಪರೇಟಿವ್ ಸೆಂಟೆನ್ಸ್ ಆಗ್ತದೆ. ಯಾಕಂದ್ರೆ ಇಂಪರೇಟಿವ್ ಸೆಂಟೆನ್ಸ್ ಅಲ್ಲಿ ನಾವು ರಿಕ್ವೆಸ್ಟ್ ಸೆನ್ಸ್ ಅಥವಾ ಆರ್ಡರ್ ಸೆನ್ಸ್ ಅನ್ನ ನೋಡ್ತೀವಿ. ಸೊ ನೆಕ್ಸ್ಟ್ ನೋಡಿ, ಐ ಆಮ್ ಅ ಕಂಪ್ಯೂಟರ್ ಸ್ಟೂಡೆಂಟ್ ಅನ್ನುವಂಥದ್ದು. ಸೊ ಐ ಆಮ್ ಕಂಪ್ಯೂಟರ್ ಸ್ಟೂಡೆಂಟ್ ಅನ್ನುವಂಥದ್ದು ಇಲ್ಲಿ ಸಬ್ಜೆಕ್ಟ್ ಲಿಂದ ಸ್ಟಾರ್ಟ್ ಆಗಿದೆ. ಆಮೇಲೆ ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಇರ್ತಕ್ಕಂಥ, ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಫಾರ್ಮೆಟ್ ಅಲ್ಲಿ ಸೆಂಟೆನ್ಸ್ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಎರಡನೇ ಸೆಂಟೆನ್ಸ್ ಐ ಆಮ್ ಕಂಪ್ಯೂಟರ್ ಸ್ಟೂಡೆಂಟ್ ಅಂತಕ್ಕಂಥದ್ದು ಏನಾಗ್ತದೆ ಅಂದ್ರೆ ಅಸರ್ಟಿವ್ ಸೆಂಟೆನ್ಸ್ಗೆ ಎಕ್ಸಾಂಪಲ್ ಆಗ್ತದೆ. ಸೊ ನೆಕ್ಸ್ಟ್ ನೋಡಿ, ಥರ್ಡ್ ವರ್ಡ್ ಬಂದು ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್ ಅನ್ನುವಂಥದ್ದು. ಸೊ ಇಲ್ಲಿ WH ಕ್ವಶನಿಂಗ್ ವರ್ಡ್ ಇದೆ, ಹಾಗೇನೆ ಇಲ್ಲಿ ಪ್ರಶ್ನೆ ಕೂಡ ನಾವು ಕೇಳ್ತಾ ಇರೋದನ್ನ ನೋಡ್ತೀವಿ. ಸೊ ಹಾಗಾಗಿ ಇದೇನಾಗ್ತದೆ ಅಂದ್ರೆ ಈ ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್ ಅಂತಕ್ಕಂಥ ಸೆಂಟೆನ್ಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ, ಅಂದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಏನಾಗ್ತದೆ? ಎಕ್ಸಾಂಪಲ್ ಆಗ್ತದೆ. ಸೊ ನೆಕ್ಸ್ಟ್, ಹ್ಯಾವ್ ಯು ಗಾನ್ ಟು ಕಲಬುರ್ಗಿ. ಸೊ ಈ ಸೆಂಟೆನ್ಸ್ ನೋಡಿ, ಈ ಸೆಂಟೆನ್ಸ್ ಕೂಡ ಪ್ರಶ್ನಾರ್ಥಕ ಚಿಹ್ನೆ ಒಳಗೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಕೂಡ ಇಂಟ್ರಾಗೇಟಿವ್. ಆದ್ರೆ ಇಂಟ್ರಾಗೇಟಿವ್ ನಲ್ಲಿ ನಮಗೆ ಮತ್ತೆ ಎಸ್ ಆರ್ ನೋ ಟೈಪ್ ಇಂಟ್ರಾಗೇಟಿವ್ ಆಗ್ತದೆ, ಇದು WH ಟೈಪ್ ಇಂಟ್ರಾಗೇಟಿವ್ ಆಗ್ತದೆ. ಹೌದಾ? ಸೊ ನೆಕ್ಸ್ಟ್ ಲಾಸ್ಟ್ ಸೆಂಟೆನ್ಸ್, ವಾಟ್ ಅ ಲಾರ್ಜ್ ಡಾಗ್ ಅನ್ನುವಂಥದ್ದು. ವಾಟ್ ಅ ಲಾರ್ಜ್ ಡಾಗ್. ಸೊ ಎಕ್ಸ್ಪ್ರೆಷನ್ ಕೂಡ ಇಲ್ಲಿ ಚೇಂಜ್ ಆಗ್ತಾ ಇದೆ. ಸೊ ಹಾಗಾಗಿ ಇದು ಈ 4 ಪ್ರಕಾರದ ಸೆಂಟೆನ್ಸ್ ಗಳಲ್ಲಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ಗೆ ಎಕ್ಸಾಂಪಲ್ ಆಗ್ತದೆ ಅಂತ ನಾವು ನೋಡ್ತೇವೆ. ಯಾಕಂದ್ರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಏನ್ ಹೇಳ್ತದೆ, ಸಮ್ ಸಡನ್ ಫೀಲಿಂಗ್ಸ್ ಇರಬೇಕು, ಮತ್ತೆ ಅಲ್ಲಿ ನಮ್ಗೆ ಏನಾದ್ರು ಭಾವನೆಗಳು ವ್ಯಕ್ತ ಆಗ್ತಾ ಇರ್ಬೇಕು, ಅಂದ್ರೆ ಭಾವ ಸೂಚಕ. ನಾವು ಸಡನ್ ಆಗಿ ನಮ್ಮ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇರ್ಬೇಕು, ಅಂತ ಪ್ರಕಾರದ ಸೆಂಟೆನ್ಸ್ಗಳನ್ನು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಐ ಹೋಪ್ ತಮಗೆ ಈ 4 ಎಕ್ಸಾಂಪಲ್ಗಳು ಹಾಗೆ 4 ಸೆಂಟೆನ್ಸ್ಗಳು ಯಾವಕ್ಕೆ ಅಂದ್ರೆ ಯಾವುದು ಯಾವುದಕ್ಕೆ ಮ್ಯಾಚ್ ಆಗ್ತದೆ ಅನ್ನೋದು ತಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇಫ್ ಯು ಲೈಕ್, ಯು ಕ್ಯಾನ್ ಶೇರ್ ದ ವಿಡಿಯೋ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಅಂತ. ಸೊ ನೆಕ್ಸ್ಟ್ ವಿಡಿಯೋ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು, ಧನ್ಯವಾದ.